ಮಟ್ಟ ಹಾಕ್ಬೇಕು ಅವ್ರನ್ನ, ಧ್ವಂಸ ಮಾಡ್ತೀವಿ ಅವ್ರನ್ನ. ಅವ್ರು ನಮಗೆ ಒಂದು ದಿವಸದ ಲೆಕ್ಕಕ್ಕಿಲ್ಲ. ಅವರು ಪಾಕಿಸ್ತಾನ ಆರ್ಮಿ ನಮಗೆ ಸಮಾನ. ನಾವು ಕಂಡ್ರೆ ದೇಶದ ವೀರರು ನಾವು ಕಾಲ್ ಮಾಡಿ ನಾವು ಹೋಗಿ ರೆಡಿ ಟು ಮೂವ್. उतना पावर हमारा सैनिक का पास है। 3 घंटे में अंदर पाकिस्तान को उड़ा के जिंदगी करके बर्बाद करके उतना हिम्मत हमारा सैनिक का पास है। ಸ್ನೇಹಿತರೆ, ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಬೇಕಾಗತ್ತೆ. ಯಾಕೆಂದರೆ ಇದೇ ಬೆಂಗಳೂರಿನಲ್ಲಿ ಜೈ ಹಿಂದ್ ಸಮಾರಂಭ, ಅದು ಮಾಜಿ ಸೈನಿಕರು ಎಲ್ಲರಿಗೂ ಕೂಡ ಸನ್ಮಾನವನ್ನು ಇಟ್ಕೊಳ್ಳಲಾಗಿತ್ತು. ಎಲ್ಲ ಸೈನಿಕರು ಕೂಡ, ಮಾಜಿ ಸೈನಿಕರು ಇವತ್ತಿಗೂ ಕೂಡ ಮತ್ತೆ ನಾವು ಯುದ್ಧಕ್ಕೆ ಹೋಗಲಿಕ್ಕೆ ಸನ್ನದ್ಧರಾಗಿದ್ದೀವಿ. ಆ ಥರದೊಂದು ಅವಕಾಶವನ್ನು ನರೇಂದ್ರ ಮೋದಿಯವರು ಕಲ್ಪಿಸಿಕೊಡ್ಬೇಕು ಅಂತ ಈ ವಿಡಿಯೋವನ್ನು ನಾವು ಯಾಕೆ ಕಂಪ್ಲೀಟಾಗಿ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅನೇಕ ಮಾಜಿ ಸೈನಿಕರು ಮಾತನಾಡೋದು ಮೈ ಜುಮ್ ಅಂದುಬಿಡುತ್ತೆ, ರೋಮಾಂಚನವಾಗುತ್ತೆ. ಯಾಕೆಂದರೆ ಅವ್ರ ಒಂದೊಂದು ಮಾತುಗಳು ಕೂಡ ಅಣಿಮುತ್ತಿನಂತೆ ಇರ್ತಾ ಇತ್ತು. ಭಾರತೀಯ ರಕ್ಷಣಾ ವ್ಯವಸ್ಥೆ ಈಗ ಯಾವ ರೀತಿಯಾಗಿ ಬದಲಾಗಿದೆ, ಮೋದಿ ಬಂದ ನಂತರ ಶಸ್ತ್ರಾಸ್ತ್ರಗಳಲ್ಲಾಗಿರ್ಬೋದು, ಅಣ್ವಸ್ತ್ರಗಳಲ್ಲಾಗಿರ್ಬೋದು ಯಾವ ರೀತಿಯಾದಂಥ ಚೇಂಜಸ್ ಆಗಿದೆ ಅನ್ನೋ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಾನು ಮೊದಲು 1999 ಲಡೆಯೊಳಗೂ ಖಾರಿ ಲಡೆಯೊಳಗೂ ಇದ್ದೀನಿ. ಆದರೆ ವೆಪನ್ಸ್ ಬಗ್ಗೆ ಆಗಲಿ ಮತ್ತು ಮೊದಲಿಂದ ಒಂದು ಪೊಸಿಷನ್ ನೋಡಿದ್ರೆ 1947ದಿಂದ ಒಂದು 60 ವರ್ಷಗಟ್ಟಲೆನೂ ಸರ್ಕಾರ ನಡೆಸ್ತಿ. ಆದರೆ ಸೈನಿಕರ ಬಗ್ಗೆ ಯಾವುದು ಡಿಫೆನ್ಸ್ ಬಗ್ಗೆ ಆಗಿನ ಒಂದು ಅಧಿಕಾರಿಗಳು ಅದನ್ನು ವಿಚಾರ ಮಾಡಲಿಲ್ಲ. ಆದರೆ ನರೇಂದ್ರ ಮೋದಿ ಅವರು ಬಂದಿಂದ ನಮಗೆ ಪೇಮೆಂಟ್ ಹೆಚ್ಚಾಗೈತಿ. ಆ ಮಾತಲ್ಲ, ಸೈನಿಕರ ಪೇಮೆಂಟ್ ವೆಪನ್ಸ್ ಸಾಕಷ್ಟು ಬದಲಿ ಆಗ್ಯಾವು. ವೆಪನ್ಸ್ ಬಗ್ಗೆ ಯಾವುದೋ ಕಾರಣಕ್ಕೂ ಏರ್ಫೋರ್ಸ್ ಆಗಲಿ, ನೇವಿ ಆಗಲಿ, ನಮ್ಮ ಪೈದಲ್ ಸೇನಾ ಆಗಲಿ, ಆರ್ಮಿ ಆಗಲಿ, ಎನಿ ಟೈಮ್ ಪಾಕಿಸ್ತಾನಿ ಹೊಡೆದು ಉರುಳಿಸೋಂಥ ಶಕ್ತಿ ಈಗ ನಮ್ಮ ಅಂತ್ಯಕ್ಕಿದೆ. ಯಾಕಂದ್ರೆ ನರೇಂದ್ರ ಮೋದಿಯವರು ಸಾಕಷ್ಟೆಲ್ಲ ವೆಪನ್ಸ್ ಬದಲಿ ಮಾಡಿಬಿಟ್ಟಾರ. ಆ ಧೈರ್ಯ ತುಂಬಿದವರು ಮೋದಿಯವರು. ಈಗ ಮೊನ್ನೆ ಒಂದು ಮಾತು ಹೇಳಿದರು, 22ನೇ ತಾರೀಕು ಹಮ್ಲಾದಿಂದ ಮತ್ತು ಸಂತೋಷ್ ಲಾಡ್ ಅವರು ಶ್ರೀನಗರಕ್ಕೆ ಹೋಗಿ ಬಂದ ಕೂಡಲೇ ಮೋದಿಯವರು ರಾಜೀನಾಮೆ ಕೊಡಬೇಕು. ಇದಕ್ಕಿಂತ ಪೈಲ 1982ರಿಂದ 86 ಮಟ್ಟ ಬ್ಯಾಕ್ ಆಫ್ ದ ಹಿಸ್ಟ್ರಿ ಬೋಲ್ತಾವ್ ಮೈ. 1982ರಿಂದ 86 ಮಟ್ಟನೂ 6 ವರ್ಷ ಜಮ್ಮು ಕಾಶ್ಮೀರದಾಗ ಕಾಶ್ಮೀರದೊಳಗೆ ಕನಿಷ್ಠ 10 ಲಕ್ಷ ಜನ ನಮ್ಮ ಹಿಂದೂ ಮಂದಿ ಹೊಡೆದು ಕಳಿಸಿದ್ರು. ಅವ್ರನ್ನ ಹೊಡೆದು ಕೊಂದ್ರೆ ಸಾಕಷ್ಟು ಜನ ಅಲ್ಲಿಂದ ಕನಿಷ್ಠ ಒಂದು 10 ಲಕ್ಷ ಜನ ಬಂದಿದ್ರು. ಅದ್ರ ಬಗ್ಗೆ ಯಾರು ವಿಚಾರ ಮಾಡಿದ್ರು? ಅವಾಗ ಯಾವ ಸರ್ಕಾರ ಇತ್ತು? ಅವಾಗ ಇಂದಿರಾ ಗಾಂಧಿ ಅವರನ್ನ ಅದು ಆದೇಶ ಸರ್ಕಾರ ನಡೆಸಿದ್ರು. ಮತ್ತು ಅವಾಗ ಯಾಕೆ ಅವರು ಸೆಕ್ಯೂರಿಟಿ ಲೂಸ್ ಯಾಕಿತ್ತು? ಅವಾಗ ಸ್ಟಿಕ್ ಹೊತ್ತೇನು ಲೂಸ್ ಇತ್ತು. ಮತ್ತು ಆಮೇಲೆ 2008-9 ಬಾಂಬೆ ಹಮ್ಲ ಆಯ್ತು. ಆಗ ಸರ್ಕಾರ ಯಾವ್ದಿತ್ತು? ಇತ್ತಿತ್ತಲಾಗ ಇದೆ. ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗನ ಅಯೋಧ್ಯೆ ಹೋಟೆಲ್ನಾಗ ಹಮ್ಲ ಆಯ್ತು. ಅವಾಗ ಯಾರಿದ್ರು? ಇವ್ರ ಸರ್ಕಾರ ಇತ್ತು. ಅವಾಗ ಸೆಕ್ಯೂರಿಟಿ ಎಲ್ಲಿಗಿತ್ತು ಇವ್ರದ್ದು? ಇದಕ್ಕಿಂತ ಪೈಲ ಸಾಕಷ್ಟು ಅದು. ಈಗ ಇತ್ತಿತ್ತಲಾಗಿ ಕೇಳ್ತಾರೋ मोदी और सिक्योरिटी लूज ಇಲ್ಲ. एकदम जीरो था पहले. 60-70 साल में जीरो था. अभी मोदी आने के बाद डिफेंस में जीरो से डबल 100 to 100 हो गया. उतना पावर हमारा सैनिक का पास है. अभी 1971 में 3 दिन में लड़ाई, 3 दिन लग गया था लड़ाई. पाकिस्तान को हराने के 3 दिन लग गया था. उसी दिन 17 किलोमीटर पंजाब एरिया में हमारा डिफेंस पूरा कब्जा लिया था. अभी अगर यूनियन वाला आदेश दिएगा तो सिर्फ पहला 3 दिन में हम उनको पूरा हराया था पाकिस्तान 71 में. अभी यूनियन वाला हमको लड़ाई करने के लिए आदेश दिएगा तो अभी बॉर्डर पे जो सैनिक खड़ा है उनको छोड़ के जो अभी हमारा कितना भी माजी सैनिक है उन्होंने सिर्फ 3 घंटे में अंदर पाकिस्तान को उड़ा के जिंदगी करके बर्बाद करके उतना हिम्मत हमारा सैनिक का पास है. बोलो भारत माता की, बोलो भारत माता की जय जवान, जय जवान किसान. ಜೊತೆಗೆ ಒಂದು ನೆರೆ ರಾಷ್ಟ್ರಗಳ ಬಗ್ಗೆನೂ ಕೂಡ ಭಾರತ ಎಚ್ಚರಿಕೆಯಿಂದ ಇರಬೇಕು. ಚೀನಾ, ಟರ್ಕಿ ಈ ಥರದ ಒಂದು ರಾಷ್ಟ್ರಗಳ ಮೇಲೂ ಕೂಡ ಬಹಳಷ್ಟು ಗಮನ ಹರಿಸಬೇಕು. ಮತ್ತು ಇದೇ ರೀತಿಯ ಕದನ ವಿರಾಮ ಉಲ್ಲಂಘನೆ ಮಾಡಿದ್ರೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ಹೇಳಿಕ್ಕೆ ಬಯಸ್ತಾರೆ? ಈಗ ಇತ್ತಿತ್ತಲಾಗಿ ಅವರು ಟ್ರಂಪ್ ಏನೋ ಹೇಳಿದರು, ಸೀಸ್ ಫೈರ್ ಆದೇಶ ಮಾಡಿದರು. ಇದು ಆ ಪಾಕಿಸ್ತಾನಿ ಅವರು 10 ಸಲ ಸೀಸ್ ಫೈರ್ ಆದೇಶ ಮಾಡಿದ್ರು. ಅವ್ರು ತಮ್ಮ ಕುತಂತ್ರ ಬಿಡೋರಲ್ಲ. ಈಗೇನದು ಯೂನಿಯನ್ದವರು ನಮ್ಮ ಭಾರತ ದೇಶಕ್ಕೆ ಆದೇಶ ಕೊಡಬೇಕು, दोबारा लड़ाई शुरू करेंगे बोल के. तब हम अभी का भी जाने के लिए कितने भी वो पाकिस्तानी डिफेंस है, उनका आर्मी है,
पूरा बर्बाद करके उनको खत्म करने का उतना हिम्मत अभी हमको आदेश मिलना चाहिए माजी सैनिकों से। अभी के अभी आदेश मिलना चाहिए। जब आदेश मिलेगा जो माजी सैनिक है रिटायर्ड होने के बाद 10 साल तक दोबारा लड़ाई करने के उनको अलाउ है, आदेश है। इसलिए हम अभी का अभी जाने के लिए तैयार। पाकिस्तान को कभी भी जिंदा नहीं छोड़ेंगे, हम उनको जला के छोड़ेंगे। ನಮ್ಮ ದೇಶದ ಬಗ್ಗೆ ಅಭಿಮಾನ ಇದೆ, ಸೈನಿಕರು ಎಷ್ಟು ಮಾಜಿ ಸೈನಿಕರು ಅಷ್ಟು ಅಭಿಮಾನ ಇದೆ ನಮಗೆ. ಈ ಟೆರರಿಸ್ಟ್ ಅಂತ ಹೇಳ್ತಾರಲ್ಲ, ಈ ನಮ್ಮ ಮಾಜಿ ಸೈನಿಕರು ಇರ್ತಾರಲ್ಲ ಅವ್ರು ಕರ್ಕೊಂಡು ಬಿಟ್ಟರೆ ಪಾಕಿಸ್ತಾನ ಉಗ್ರವಾದ ಮಕ್ಕಳು ಮಟ್ಟ ಹಾಕ್ಬೇಕು, ಅವ್ರನ್ನ ಧ್ವಂಸ ಮಾಡ್ತೀವಿ ಅವ್ರನ್ನ. ಅವ್ರು ನಮಗೆ ಒಂದು ದಿವಸದ ಲೆಕ್ಕಕ್ಕಿಲ್ಲ. ಅವರು ಪಾಕಿಸ್ತಾನ ಆರ್ಮಿ ನಮಗೆ ಪುನಃ ಸಮಾನ, ಒಂದು ರೋಮ ಸಮಾನ. ಅವ್ರು ಯಾವ್ದು ಲೆಕ್ಕವಿಲ್ಲ. ಈ ನಮ್ಮಲ್ಲಿರ್ತಕ್ಕಂಥ ಗುಣಚರ ಇದಾರಲ್ಲ, ಈ ನಮ್ಮಲ್ಲಿರ್ತಕ್ಕಂಥ ನೀಚರು ಅವರಿಗೆ ಹೋಗಿ ಬೇವುಗಾರಿಕೆ ಮಾಡೋದು, ಇವ್ರು ಮೊದಲು ಶೂಟ್ ಮಾಡಬೇಕು. ಇವ್ರು ಶೂಟ್ ಮಾಡೋಕ್ಕೆ ದೇಶ ಸರಿ ಇರುತ್ತೆ. ಅವಳ ಓದ್ತಾಳೆ ಬೇವುಗಾರಿಕೆ ಮಾಡೋದು, ಅಲ್ಲಿ ಕೊಡೋದು, ಇವ್ರು ಯಾವ ಮೆಸೇಜ್ ಕೊಡೋದು. ಯಾಕ್ರಿ ಬೇಕು ಇವ್ರನ್ನ ಜೈಲಿಗೆ ಹಾಕ್ಬಾರ್ದು. ಜೈಲಿಗೆ ಹಾಕಿದ್ರೆ ವೇಸ್ಟು, ಆ ಪೊಲೀಸ್ನವ್ರ ಕೆಲಸ ವೇಸ್ಟು, ಮತ್ತೊಂದು ದುಡ್ಡು ವೇಸ್ಟು. ಕರ್ಕೊಂಬಿಡಿ ನಮ್ಮ ಕಡೆಗೆ. ನಾನು ಸುಟ್ಟು ಹಾಕ್ತೀನಿ, ನನಗೊಂದು SLR ಎಲ್ಲ ಕೊಡಿ, ಸುಟ್ಟುಬಿಟ್ಟು ನನ್ನ ಮಕ್ಕಳ ಕಳಿಸ್ತೀನಿ. ಅವತ್ತು ಕಾಯ್ದೆ ಅವಶ್ಯಕತೆ. ಈ ಟೆರರಿಸ್ಟ್ಗಳು ನನ್ನ ಮಕ್ಕಳನ್ನ ಜೈಲಿಗೆ ಹಾಕಿ ಕರ್ಕೊಂಬಲ್ಲಿ ಯಾಕೆ ಹಾಕ್ಬೇಕು? ಅವ್ರು ಜೈಲಿಗೆ ಹಾಕಿ ವೇಸ್ಟು, ನಮ್ಮ ವೇಸ್ಟ್ ಕೆಲಸ ವೇಸ್ಟ್ ಆಗಿಬಿಡುತ್ತೆ. ಇವ್ರು ಸುಟ್ಟಾಕೋದು ಒಳ್ಳೆ ಕೆಲಸ ಸರ್. ನನಗೆ ಕೊಡಿ. ನಾನು MEG ಸೆಂಟರ್ ಮಾಜಿ ಹಾಸನ ಜಿಲ್ಲೆ ಸೈನಿಕ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ. ಸೈನಿಕರ ಉಪಾಧ್ಯಕ್ಷ ಸಂಘದ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನನಗೆ ಕೊಡಿ. ನನಗೆ ನಮ್ಮ ಸೈನಿಕರು ಕೆಟ್ಕೊಂಡು ಮಾಜಿ ಸೈನಿಕರು ಸಾಕು, ಹಾಲಿ ಸೈನಿಕರು ಬೇಡಿ, ಮಾಜಿ ಸೈನಿಕರು ಸಾಕು. ನೀವು ಸುಟ್ಟಾಕ್ತೀನಿ ನಾವು. ಇವ್ರನ್ನ ನಿರ್ವಂಶ ಮಾಡ್ಬೇಕು, ಇವ್ರ ನಾಶನ. ಈ ಬೇವುಗಾರಿಕೆ ಮಾಡ್ತಾರಲ್ಲ ಭಾರತಕ್ಕೆ ಜೈ. ಇವ್ರ ಅಪ್ಪನ ಮಾಡದ ನಮ್ಮ ನನ್ನ ತಿಂದು ನಮ್ಮ ನೀರು ಕುಡಿದು ನಮಗೆ ವಾದ ಮಾಡಿ ಜೈ ಅಂತ ಯಾರು ಅಪ್ಪನ ಮೇಲೆ ಸತ್ರಿದ್ದು. ಇಂಥ ಬಿಡಬಾರ್ದು, ಯಾವುದೇ ಪಕ್ಷ ಇರಲಿ, ಸುಟ್ಟಾಕ್ಬೇಕು ಇವ್ರನ್ನ. ಅದನ್ನು ಆಸೆ ಸರ್. ನೋಡಿ, ನಿಮ್ಮ ಆಕ್ರೋಶ ನೋಡ್ತಾ ಇದ್ರೆ ನಮಗೂ ಕೂಡ ರೋಮಗಳು ಹಾಗೆ ನೇಮರು ಬಿಡುತ್ತೆ. ಒಂದು ನಾಳೆ ಯುದ್ಧ ಬನ್ನಿ ಅಂತ ಒಂದೇ ಒಂದು ಕರೆ ಕೊಟ್ಟರೆ ಸಾಕು, ಯುದ್ಧ ಮಾಡ್ಲಿಕ್ಕೆ ಸನ್ನದ್ಧರಾಗಿ. ಈಗ ತಾನೇ ಮದುವೆ ಆಗಿರಲಿ ಅವ್ರದ್ದು, ಈಗ ತಾನೇ ಹೊಸ ಬದುಕಿಗೆ ಕಾಲಿಟ್ಟಿರಲಿ, ಆದ್ರೆ ದೇಶಕ್ಕೋಸ್ಕರ ಪ್ರಾಣ ಕೊಡ್ಲಿಕ್ಕೆ ರೆಡಿ ಇರ್ತಾರೆ ಸರ್. ನಾನು ಮದುವೆ ಆಗಿ 15 ದಿವಸ ಆಯಿತು. LTT ಮಾರೋದು ಉಗ್ರವಾದಿಗಳು, LTT ಶ್ರೀಲಂಕಾ. 15 ದಿವಸ ನಾನು ಕಾಲ್ ಮಾಡಿದ್ರೆ ಹೋದೆ ನಾನು. ಅಯ್ಯೋ ಬತ್ತಿನೋ ಬರೋಕ್ಕೂ ನಮ್ಮ ಮಿನಿಟ್ 10 ಸತ್ಬಿಟ್ರು. ನಾವು 3 ರೆಜಿಮೆಂಟು ಕೆಲಸ 15 ಸತ್ರು. ನಾನು ಮತ್ತೆ ವಾಪಸ್ ಹೋಗ್ತೀನಿ ಬರ್ತೀನಿ, ನನಗೆ ಗೊತ್ತಿರಲಿಲ್ಲ. ಅಟ್ಯಾಕ್ ನಡೀತೈತೆ, ಇನ್ನೇನು ಮಾಡೋಂಗಿಲ್ಲ. ವಿಧಿ ದೇಶದ ಒಂದು ಆರ್ಮಿ ಇದು ಹೋದೆ, ಏನೋ ದೇವ್ರದಲ್ಲಿ ಬದುಕಿ ಬಂದೆ ನಾನು. ಇಂಥ ಸಂದರ್ಭ ನಮಗೆ ಸಿಕ್ಕಿದ್ರೆ ನಾವು ಬಿಡ್ತಿರಲಿಲ್ಲ. ಸೈನಿಕರು ಏನು ಕೊಡ್ತಾವ್ರೆ, ಇದು ಗೌರ್ಮೆಂಟ್ ಬಂದರು, ಒಂದೊಂದು ಹಾರ ಕೊಟ್ಟರು, ಹೋದ್ರು ಮನೆಗೆ ಹೋದ್ರು, ಹೇಳೋದ್ರು. ಅವತ್ತು ಸೈನಿಕರು ಸತ್ತರ್ಕಂಡ್ರಿ ಜೀವ ಬೆರೆಸ ಸುಟ್ಟು ಅವ್ರನ್ನ ನ್ಯಾತಾಕಿ ಬೆಂಕಿ ಹಚ್ಚಿರಲ್ಲ, ಪೆಟ್ರೋಲ್ ಹಾಕಿ ಡೀಸೆಲ್ ಹಾಕಿ ಆ ಶ್ರೀಲಂಕಾದಲ್ಲಿ ನೆನ್ಕೊಂಡ್ರಿ. ಆ ಸೈನಿಕರು ಇವತ್ತು ಹೋಗಿ ಅಟ್ಯಾಕ್ ಮಾಡ್ತಿರಲ್ಲ, ನಮ್ಮ ಪಾಕಿಸ್ತಾನ ಕೊಟ್ಟಿರ್ತೀವಿ, ಫೈಟ್ ಮಾಡ್ತಿರಲ್ಲ. ಅವ್ರ ಮಕ್ಳು ಮರಿ ಪಾಪ, ಅವ್ರ ಮಕ್ಳು ಮರಿ ಅನ್ನೋದು ನಾವು ಕೊಡೋಣ್ರಿ. ಅದನ್ನ ಯೋಚನೆ ಮಾಡಿ ಸೈನಿಕರು ಏನು ಕೊಟ್ಟಾರೆ? ಒಂದು ಟೋಲ್ ಗಾಡಿ ಬೇಡ, ಎಕ್ಸ್ಪ್ರೆಸ್ ಇಲ್ಲ, ಅವೈಲೇಬಲ್ ಇಲ್ಲ. ಒಂದು ಸೈಟ್ ಕೊಡಿ, ಅವ್ರಿಗೆ ಅವೈಲೇಬಲ್ ಇಲ್ಲ. ನಾವೆಲ್ಲ ಒಂದು ಜಾತಿ, ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಒಂದು ಜಾತಿಲಿ ಇದ್ದೀವಿ ನಾವು. ಯಾವ ಗೌಡ ಇರ್ಬೋದು, ಲಿಂಗಾಯತ ಎಲ್ಲ ಒಂದು ಜಾತಿ ಇದ್ದೀವಿ. ನಮ್ಮದು ಒಂದು ಜಾತಿ ಕಣ್ರಿ, ನಮಗೂ ಮೀಸಲಾತಿ ಕೊಡಿ. ನೀವು ಒಳಕ್ಕೆ ಮೀಸಲಾತಿ, ನಿಮಗೆ ಒಳಗೆ ಒಕ್ಕಂದಿದ್ದೆ ಮೀಸಲಾತಿ ನಮಗೆ ಕೊಡ್ರಿ. ನಾವು ಒಂದು ಜಾತಿ ಕಣ್ರಿ, ಯಾರ ಮೇಲೆಲ್ಲ ಒಂದು ಜಾತಿ, ನಮಗೆ ಮೀಸಲಾತಿ ಕೊಡಿ. ನೀವು ಯಾಕೆ ಕೊಡಬಾರ್ದು? ನೀವು ನಮಗೆ ಬರೀ ದೇಶಕ್ಕೆ ಬಿಟ್ರೆ ಇನ್ನೇನು ಕಾಯಂಗಿಲ್ವಾ? ನಮಗೂ ಒಂದು ಜಿಲ್ಲೆಗೆ ಒಂದು ಕರ್ನಾಟಕದ 5 ಜನ MLA ಕೊಡ್ರಿ ಮೀಸಲಾತಿಯ, ಒಂದು 10 ಜಿಲ್ಲಾ ಪರಿಷತ್ ಕೊಡ್ರಿ, ಒಂದು 50 ತಾಲೂಕು ಪಂಚಾಯತ್ ಕೊಡಿ. ನಾವು ಬರೀ ದೇಶಕ್ಕೆ ಅದು ವಾಚ್ಮೆನ್ ಡ್ಯೂಟಿ ಮಾಡೋದ್ರಿ. ನಮ್ಮ ಅಪ್ಪನ ಏನು ಬೋಯಿಸ್ತಾರೆ ನಮ್ಮನ್ನು. ನೀವು ಆಗಿದ್ದವ್ರ ಮಕ್ಕಳೇ ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು, ಇವ್ರ ಮಕ್ಕಳು MLA ಆಗ್ಬೇಕು. 5,000 ಜನ ಇವತ್ತು ಇದಾರ ಸ್ವಾಮಿ MLAಗಳು ನಮ್ಮ ಭಾರತ ದೇಶದಲ್ಲಿ. ಯಾವ ಮಗನಾರು ಹೋಗಿರೋ ದೇಶಕ್ಕೆ? ಯಾಕೆ 500 ಜನ MLA ಇದ್ದಾರೆ, MP ಗಳು. ಯಾವ ಮಗನಾರು ಹೋಗಿರಿ? ರೈತನ ಮಗ ದೇಶಕ್ಕೆ ಆಯ್ತಾನೆ, ರೈತನ ಅಂದ ಕೊಡ್ತಾನೆ, ರೈತ ಮಗ ದೇಶಕ್ಕೆ ಆಯ್ತಾನೆ. ನೀವೇನು ಕಂಠ ದುಡ್ಡು ಐತೈತೇನೆ ರೀ? ನಮ್ಮನ್ನ ತುಳಿದು ನಮ್ಮನ್ನ ಬೋಧನೆ ಮಾಡ್ತಾರೆ. ಯಾಕೆ ಬೇಕು? ನಾವು ಕಂಡ್ರೆ ದೇಶದ ವೀರರು ನಾವು, ಭಾರತೀಯ ಸೈನಿಕರು. ಜೈ ಜವಾನ್ ಜೈ ಕಿಸಾನ್ ಪಕ್ಷ ಕಟ್ಟಬೇಕು. ಇವ್ರು ಬೀದಿಲಿ ನಮ್ಮನ್ನು ಜಗಳ ಮಾಡಿಸ್ತಾರೆ, ಮನೆಗೆ ಹೋಗಿ ಚೆನ್ನಾಗಿರ್ತಾರೆ. ಅದೆಲ್ಲ ಮಾಡೋದ್ಕಂಡ್ರಿ. ದೇಶಕ್ಕೆ ದುಡಿರಿ, ದೇಶಕ್ಕೆ ಏನು ಬರ್ತದೆ ಅಂತ ತಿಂದ್ರಿ. ನಿಮ್ಮ ಕೋಟ ಅನ್ಬಿಟ್ಟು ದುಡ್ಡು ಎಲ್ಲೆಲ್ಲಿ ಬರ್ತೀವಿ? ನಿಮ್ಮ ಅಪ್ಪನಿಂದ ಪೆಂಟಾಕಿ ಬಂದು ದುಡ್ಡ ಯಾರು ಪೆಂಟಾಕಿಲ್ಲ. ನಮ್ಮ ದೇಶದ ದುಡ್ಡು ಕಂಡ್ರಿ ಯಾಕ್ರಿ ಮಾಡ್ತೀನಿ ಅಂತ ಮೋಸವ? ಆಕ್ಷನ್ ಟು ರಿಯಾಕ್ಷನ್ ಅವ್ರು ಹೇಳಿದ್ರಲ್ಲ, ಯಾವಾಗ ಅವ್ರು ಏನು ಆ್ಯಕ್ಷನ್ ಮಾಡ್ತಾರೆ ರಿಯಾಕ್ಷನ್ ತೊಗೊಳಕ್ಕೆ ಮೋದಿ ಸಜ್ಜಾಗಿದ್ದಾರೆ ಅಂತ. ಎಷ್ಟು ಖುಷಿ ಪಡ್ತೀರಿ ಸರ್ ಈ ಪ್ರಧಾನಿ ಮೋದಿ ಅವರ ಆಡಳಿತಾವಧಿಯಲ್ಲಿ ಈ ಥರದೊಂದು ಆ್ಯಕ್ಷನ್ಗಳನ್ನು ತಗೊಳ್ತಾರೆ? ನಮಗಿನ್ನೇನು ಸಹ ಪ್ರಧಾನಿ ಮೋದಿ ಬಂದಾರಲ್ಲ, ನಮಗೆ ತುಂಬ ಖುಷಿ ವಿಚಾರ. ಟುಡೇ ಕಾಲ್ ಮಾಡಿ ನಾವು ಹೋಗಿ ರೆಡಿ ಟು ಮೂವ್. ನಾವು ಇರಲ್ಲ, ಜಗ್ಗಲ್ಲ. ಅವತ್ತಿನ ಕಾಲದಲ್ಲಿ ಅವು ನಮಗೆ ಸರಿಯಾಗಿ ಹೊದಿಕೆ ಇಲ್ಲ. ಚೈನಾ ಕೊಟ್ಟು ವಾರ ಮಾಡಿ ಸೋತಂತ ನಮಗೆ ಸರಿ ಹೊದಿಕೆ ಇಲ್ಲ ಅಂತ ತಂದು ಹೋರಾಟ ಮಾಡಿದ್ದೀವಿ. ಇವತ್ತೇನು ರೀ, ಕಂಪ್ಯೂಟರ್ ಸಿಸ್ಟಮ್ ಇವತ್ತೆಲ್ಲ ಸೌಲಭ್ಯ ಕೊಟ್ಟ ಸೈನಿಕರಿಗೆ ನಾವು ಗೆಲ್ತೀವಿ.
100% ಆಯಿತು. ನಮಗೆ ಸೋಲೇ ಇಲ್ಲ ಸ್ವಾಮಿ. ಇಡೀ ವರ್ಲ್ಡಲ್ಲಿ ನಮಗೆ ಟಾರ್ಗೆಟ್ ಮಾಡಿ ಯಾರೂ ಇಲ್ಲ. ನಮ್ಮ ಸೈನಿಕರ ಬಗ್ಗೆ ಇಡೀ ವರ್ಲ್ಡ್ ಸೈನಿಕರು ಇದ್ದಾರಲ್ಲ, ನಮ್ಮ ಭಾರತ ಸೈನಿಕರು ಟಾರ್ಗೆಟ್ ಮಾಡಿ ಯಾರೂ ಇಲ್ಲ. ಆಫೀಸರ್ ಬಿಡಿ, ನಮ್ಮ ಜವಾನರು ಫೈಟ್ ಫಾರ್ ಸೋಲ್ಜರ್ಸ್. ಏನು ಸರ್ ನಮ್ಮ ಹೆಸರು ಗೋವಿಂದೇಗೌಡ ಸರ್, ಹಾಸನ ಜಿಲ್ಲೆ ಸರ್. ಥ್ಯಾಂಕ್ ಯು ಸರ್. ಇದೆಯಲ್ಲ, ಇದೇ ಪಹಲ್ಗಾಮ್ ಘಟನೆ ವಿರುದ್ಧವಾಗಿ ಪ್ರತೀಕಾರ ತೆಗೆದುಕೊಂಡಿರೋದು. ಈಗಲೂ ಕೂಡ ಮಾಜಿ ಸೈನಿಕರು ಎಲ್ಲರೂ ಕೂಡ ನಾವು ರೆಡಿ ಮತ್ತೆ ಯುದ್ಧವಾದರೆ ಅಂತ ಎಲ್ಲರೂ ಕೂಡ ಸಿದ್ಧರಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಏನು ಹೇಳ್ತೀರಿ ಸರ್ ಈ ಥರದೊಂದು ಪ್ರತೀಕಾರ ನರಿ ಬುದ್ಧಿ ಪಾಕಿಸ್ತಾನಕ್ಕೆ? ನಾವಿದೆಲ್ಲ ಇದರ ಏನು ಗೋರ್ಮೆಂಟ್ ಡಿಸಿಷನ್ ಅದಕ್ಕೆ ನಾವು ರೆಡಿ. ಹೊಳ್ಳಿ ನಾವು ಲಡಾಯಿ ಮಾಡಕ್ಕೆ ಹೋಗೋಕ್ಕೂ ರೆಡಿ. ಮಾಜಿ ಸೈನಿಕರು ಯಾವುದೇ ಇಂಥ ಸಿಂಧೂರ್ ಆಪರೇಷನ್ 10 ಮಾಡಿದ್ರು ನಾವು ಅದಕ್ಕೆ ರೆಡಿ. 24/7 ಅಲ್ಲ, 24/24 ದೇಶಕ್ಕಾಗಿ ದುಡಿಯಲಿಕ್ಕೆ. ಮಾಜಿ ಸೈನಿಕರ ಸಂಘ ಸವದತ್ತಿ, ಎಲ್ಲಮ್ಮ ಸವದತ್ತಿಯ ಸಹ ಖಜಾಂಚಿಯಾದ ಮಂಜುನಾಥ್ ಕಡ್ಗೆ ಅವರು ಕೊಡುವ ಇದೊಂದು ಎಚ್ಚರಿಕೆ ಪಾಕಿಸ್ತಾನಕ್ಕೆ. ಸರ್ ಪದೇ ನಾವು ಶಾಂತಿ ಬದ್ಧರಾಗಿದ್ದೀವಿ, ಅಲಿಪ್ತ ನೀತಿ ಅನುಸರಿಸ್ತಾ ಇದ್ದೀವಿ, ಈ ಥರದನ್ನೇ ಎನ್ಕ್ಯಾಶ್ ಮಾಡ್ಕೊಂಡು ಪಾಕಿಸ್ತಾನ ಮತ್ತೆ ಆ ಥರದ ಕುತಂತ್ರ ಬುದ್ಧಿ ತೋರುತ್ತಲ್ಲ, ಅವಾಗ ಎಷ್ಟು ರೋಷ ಹುಕ್ಕುತ್ತೆ ಸರ್ ನೀವೆಲ್ಲರೂ ಮಾಜಿ ಸೈನಿಕರಾಗಿ? ನಮ್ಮ ರೋಷ ಅಂತಂದರೆ ರೋಷ ನಾವು ತಾಳ್ಮೆಯಲ್ಲಿ ಇವಾಗ ಆ್ಯಕ್ಷನ್ ಟು ರಿಯಾಕ್ಷನ್, ಇಮಿಡಿಯೇಟ್ಲಿ ಆ್ಯಕ್ಷನ್. ಮೊದಲೇನಿತ್ತು ಇಂತಜಾರ್, ಆರ್ಡರ್ ಕೊಟ್ಟ ನಂತರ ನಾವು ರಿಯಾಕ್ಷನ್ ಕೊಡ್ಬೋದು. ಇವಾಗ ಆ ಥರ ಇಲ್ಲ, ಆ್ಯಕ್ಷನ್ ಟು ಆ್ಯಕ್ಷನ್, ಇಮಿಡಿಯೇಟ್ಲಿ ತುರಂತ ಆ್ಯಕ್ಷನ್. ಇದರಲ್ಲಿ ಯಾವುದೇ ಡೌಟೇ ಇಲ್ಲ. ಅನೇಕರು ಇದೊಂದು ಒಳ್ಳೆ ಸುಸಂದರ್ಭ, POKನ ವಶಪಡಿಸ್ಕೊಳ್ಳೋಕ್ಕೆ ಯುದ್ಧ ಆಗಲೇ ಬಿಡಬೇಕಿತ್ತು ಅಂತ ಭಾವಿಸ್ತಾರೆ ಸರ್. ನೀವು ಇದನ್ನು ಯಾವ ರೀತಿಯಾಗಿ ಫೀಲ್ ಮಾಡ್ತೀರಾ ಸರ್ ರಣೋತ್ಸಾಹಿಗಳಾಗಿ? ಇದನ್ನು ಮಾಡಿದರೆ 100% ಬೆಸ್ಟ್. ಯಾಕಂದರೆ ಇದು ನಮ್ಮದು ಮಗ್ಗಲ್ದಾಗ ಮುಳ್ಳದು. ಮುಳ್ಳು ತೆಗೆದುಬಿಟ್ಟು ಅಂದರೆ ಮುಂದೆ ಯಾವುದೇ ಸಮಸ್ಯೆಗಳು ಬರ್ತಾ ಇರ್ತಿಲ್ಲ. ಇದೇನಾಯ್ತು ಮತ್ತು ನಾವು ಅರ್ಧ ಮುಳ್ಳು ತೆಗೆದೇವೆ, ಇನ್ನೂ ಮುಳ್ಳು ಅದ ಒಳಗೆ. ಯಾಕಂದ್ರೆ ನಿರ್ಣಯ ಮಾಡಬೇಕಂದ್ರೆ ಈ ಸಿಚುವೇಶನ್ ಬೆಸ್ಟ್, ಭಾರಿ ಸಿಚುವೇಶನ್ ಇತ್ತು. ಲಡಾಯಿ ಘೋಷಣೆ ಮಾಡಿದರೆ ಇವಾಗ ಯಾವುದೇ ಉಗ್ರ ಸಂಘಟನೆ ಆಗಲಿ, ಪಾಕಿಸ್ತಾನದ ನಡೆಯುವಂಥ ನರಿ ಬುದ್ಧಿ ಅದನ್ನೆಲ್ಲ ನಿರ್ಣಯ ಮಾಡ್ಬೋದಿತ್ತು ನಾವು. ಸೂಪರ್ ಸರ್. ಏನು ಸರ್ ಮಂಜುನಾಥ್ ಕಟಗಿ. ಥ್ಯಾಂಕ್ ಯು.